ವಿಷಯ ಅಂದ್ರೆ ನಿಮ್ಗೆ ಕನ್ನಡ ಎಷ್ಟು ಮಂದಿಗೆ ಬರ್ತದ ಅಂತ. ಯಾಕಂದ್ರೆ ನಾ ಮಾತಾಡಿದ್ ನೀವು ತೆಲಿಮೆಗಿಗೆ ಹೋಗಿರ್ಬಾರ್ದು, ಅಥವಾ ನೀವು ಹೇಳಿದ್ರೆ ನಾವು ತೆಲಿಮೆಗಿಗೆ ಹೋಗಿರ್ಬಾರ್ದು, ಹೌದಿಲ್ಲ? ಕನ್ನಡ ಎಷ್ಟು ಮಂದಿಗೆ ಬರ್ತದೆ? ಕೈ ಎತ್ರಿ. ಕನ್ನಡ ನಾನು ಮಾತಾಡಿದ ಅರ್ಥ ಆಗ್ತದ ನಾವು. ನಾನು ಪ್ರಶ್ನೆ ಕೊಡಕ್ ಬರ್ಬೇಕು ನೀವು ಕನ್ನಡದಾಗೆ, ಹೌದಾ? ಥ್ಯಾಂಕ್ ಯು. ಇಷ್ಟು ಜನರಿಗೆಲ್ಲ ಬರ್ತದೆ, ಕೈ ಬಿಡಿ. ಇವತ್ತಿನ ಒಂದು ಕಾರ್ಯಕ್ರಮ ಏನದು ಅಂದ್ರೆ, ಈಗ ಶಿಕ್ಷಣ ಇಲಾಖೆದವರು ಅಥವಾ ಅವ್ರಿಗೆ ಬಿಟ್ಟು ಬೇರೆ ಇಲಾಖೆದವರು ನಿಮ್ಮ ಶಾಲೆಗೆ ಬಂದು ನಿಮ್ಮ ಶಾಲೆಯಲ್ಲಿ ಇಷ್ಟು ಖರ್ಚಾಯ್ತು, ಇಷ್ಟು ಹಿಂಗಾಯ್ತು, ಇಷ್ಟು ಹಂಗಾಯ್ತು ಅಂತ ಹೇಳೋ ಅವಶ್ಯಕತೆ ಏನದ? ನಾವ್ ಯಾಕೆ ಬರ್ಬೇಕು ನಿಮ್ಮ ಸ್ಕೂಲ್ ತರ? ಸರ್ಕಾರದ ಉದ್ದೇಶ ಏನದ? ಕೇವಲ ಉದ್ದೇಶದ ಬಗ್ಗೆ ಮಾತಾಡೋದಾದ್ರೆ ಸರ್ಕಾರದ ಉದ್ದೇಶ ಅಂದ್ರೆ ಏನೇ ನಡೀತಿರೋದು ಕೇವಲ ನಾವು ಮಾಡೋರಿಗೆ ಅಷ್ಟೇ ಅಲ್ಲ, ಯಾರು ಮಾಡಿಸ್ಕೋತಾ ಇದ್ದಾರ ಅವರಿಗೂ ಕೂಡ ಏನೇನ್ ನಡೀತಾ ಇದೆ ಅನ್ನೋದು ಅರ್ಥ ಆಗ್ಬೇಕು. ಅಂದ್ರೆ ನಿಮ್ ಸ್ಕೂಲಲ್ಲಿ ಇನ್ನೊಂದು ವಿಷಯ ನನಗೆ ಬಹಳ ಚೆನ್ನಾಗಿ ಅನಿಸ್ತದೆ, ಬಹಳ ಧೈರ್ಯ ಅಂತೂ ಬಹಳ ಅದ. ಆಮೇಲೆ ನಮ್ಮ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರೋದು ಬಹಳ ಖುಷಿ ವಿಷಯ. ಹುಡುಗರು ಪಾಪ ಒಂದು ಇನ್ನೊಂದು ಧೈರ್ಯ ಎದಕ್ಕೆ ಮೆಚ್ಚಬೇಕಂದ್ರೆ ಅವ್ರು ಓದ್ತಾ ಇದ್ರೆ ರಿಪೇರಿ ಆಗಿದೆನಾ ಅಂದ್ರೆ ಇಲ್ಲ 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 ಅಂತ ಹೇಳ್ತಾ ಇದ್ರೆ ಧೈರ್ಯದಿಂದ, ಹೌದಾ? ಇಲ್ಲ ರಿಪೇರಿ ಮಾಡಿಲ್ಲ ಆಗಿಲ್ಲ ಅಂತ. ಯಾಕಂದ್ರೆ ನಿಜ ಹೇಳೋದು ಇದು ಅದ, ನಿಮ್ ಕಡೆ ನಿಜ ಹೇಳೋಷ್ಟಾದ್ರೂ ಅದ, ಹೌದಾ? ಎರಡನೇದು, ನೀವು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತೀರಿ, ಸ್ಕೂಲಿಗೆ ಬರೋದಿಲ್ಲ, ಬರ್ಲಾದ್ರೆ ಅಲ್ಲಿ ವೇಸ್ಟ್ ಆಗೋದು ಯಾರಿಗೆ? ನಿಮ್ ಭವಿಷ್ಯ ಹಾಳಾಗೋದು ಯಾರು? ನಿಮ್ದೆ. ಅಷ್ಟು ಗೊತ್ತಿದ್ಮೇಲೆ ಸ್ಕೂಲ್ ಯಾಕೆ ಬಿಡ್ಬೇಕು? ಏನಮ್ಮ, ಯಾಕೆ ರೆಗ್ಯುಲರ್ ಯಾಕೆ ಬರಬಾರ್ದು? ಏನ್ ಸಮಸ್ಯೆ ಏನದ ಅದನ್ನಾದ್ರೂ ಹೇಳಿ. ಅಟ್ಲೀಸ್ಟ್ ನಿಮ್ ವಿವೋ ಅವರಿಗೆ ಈ ತರ ಇಂಥ ಸ್ಕೂಲಲ್ಲಿ ಇಂಥ ಸಮಸ್ಯೆ ಇದೆ ಅಂತ ನಾವು ಅದಕ್ಕೆ ಫೋನ್ ಮಾಡ್ತೀವಿ. ಏನ್ ಸಮಸ್ಯೆ ಏನದ ನಿಮ್ಮ ಸ್ಕೂಲಿಗೆ? 45 ವಿದ್ಯಾರ್ಥಿಗಳಲ್ಲಿ 28 ವಿದ್ಯಾರ್ಥಿಗಳು 25 ವಿದ್ಯಾರ್ಥಿಗಳು ಹಾಜರಿರ್ತಾರೆ ಅಂತ ಹೇಳಿದ್ರು. ಯಾಕೆ ಅಷ್ಟೇ ಜನ ಯಾಕೆ ಹಾಜರಿರ್ತೀರಿ? 45ಕ್ಕೆ 45 ಬಿಡುಗೋ, ಯಾರೋ ಒಬ್ರಿಗೋ ಇಬ್ರಿಗೋ ಏನೋ ಆಗಿದೆ ಅಂದ್ರೆ 45 ಜನ ಯಾಕೆ ಪ್ರೆಸೆಂಟ್ ಇರೋಲ್ಲ? ಏನ್ ಸಮಸ್ಯೆ ಇದೆ? ಹೊಲಕ್ಕೆ ಹೋಗ್ತೀರಾ? ಇಲ್ಲ, ಹೌದಾ? ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗ್ತೀರಾ? ಇಲ್ಲ, ಮತ್ತೆ ಬರಲ್ಲ. ಪಾಠ ಮಾಡಿರ್ತೀವಿ ಅಲ್ಲ, ಇಲ್ಲ ಅದನ್ನಾದ್ರೂ ಕಂಪ್ಲೇಂಟ್ ಮಾಡೋಣ, ಅವ್ರು ಹೇಳಿದ ಏನು ತಿಳಿತಾನೆ ಇಲ್ಲ ಅಂತ. ಬಿಡಿ, ಅದು ಖರ್ಚು ವೆಚ್ಚ SDMC ಮೆಂಬರ್ ನೋಡ್ಕೋತಾರೆ, ಆಡಳಿತ ಅಧಿಕಾರಿಗಳು ನೋಡ್ಕೋತಾರೆ. ನಿಮ್ಗೆ ಬೇಡ ಖರ್ಚು ವೆಚ್ಚ ಏನಾಗಿದೆ ಅನ್ನೋದು ಮೇಲಿನ ಅಧಿಕಾರಿಗಳು ನೋಡ್ಕೋತಾರೆ. ನಿಮ್ಗೆ ಹೇಳೋ ಅವಶ್ಯಕತೆ ಇದೆ. ಆಕ್ಚುಲಿ ಹೇಳ್ಬೇಕಾಗಿತ್ತು ಪೇರೆಂಟ್ಸ್ ಹೇಳ್ಬೇಕಾಗಿತ್ತು, ನಿಮ್ ಪೇರೆಂಟ್ಸ್ ಬಂದಿಲ್ಲ, ಕೇಳ್ಬೇಕಾದವರೇ ಬಂದಿಲ್ಲ. ನಿಮ್ ಸ್ಕೂಲಲ್ಲಿ, ನಿಮ್ ಊರ್ ಸ್ಕೂಲಲ್ಲಿ ಈ ರೀತಿ ನಡೀತಾ ಇದೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳೋದು ನಿಮ್ ಪೇರೆಂಟ್ಸಿಗೆ, ಅವ್ರಿಗೆ ಗೊತ್ತಾಗ್ಬೇಕು. ನಿಮ್ಗೆ ಗೊತ್ತಾಗಿ ನೀವೇನ್ ಮಾಡೋದಂತದಂತ ಅಲ್ಲ. ಆದ್ರೆ ಅವರೇ ಬಂದಿಲ್ಲ, ಯಾಕಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲ ಅನ್ನೋದು ಒಂದು. ಈಗ ಹೊಲದಲ್ಲಿ ಕೆಲಸ ಇರಲ್ಲ ಅಂತಿಲ್ಲ, ಪಾಪ ಅವ್ರ ಹೊಲದಲ್ಲಿ ಕೆಲಸ ಇರ್ತಾರೆ, ಅವ್ರು ಇಲ್ಲಿ ಬಂದು ಕುಂತ್ರೆ ಅವ್ರ ಕೆಲಸ ಯಾರು ಮಾಡ್ಬೇಕು? ಅದಕ್ಕೆ ಬಂದಿಲ್ಲ, ಅದನ್ನು ಒಪ್ಕೊಳ್ಳೋಣ. ನಮ್ಗೆ ಅವೆಲ್ಲ ಬೇಕಿಲ್ಲ. ನೀವು ಸ್ಕೂಲ್ ಬಿಡೋದು ಏನ್ ಉದ್ದೇಶ? ಅದನ್ನಾದ್ರೂ ಅರ್ಥ ಆಗ್ಬೇಕಲ್ಲ. ಆದ್ರೆ ಈ ತಾಲೂಕದ ಪೂರ್ತಿ ಕಟ್ಟ ಕಡೆ ಇಂಥ ಸ್ಥಳದಲ್ಲಿ ಒಂದು ಮರಾಠಿ ಮೀಡಿಯಂ, ಕರ್ನಾಟಕದಲ್ಲಿ ಒಂದು ಮರಾಠಿ ಮೀಡಿಯಂ ಸ್ಕೂಲನ್ನ ಕಟ್ಟಿ ಅದಕ್ಕೆ 5 ಜನ ಶಿಕ್ಷಕರು, 6 ಜನ ಇರ್ಬೋದಲ್ಲ ನಿಮ್ ಸ್ಕೂಲಲ್ಲಿ, 6 ಜನ ಶಿಕ್ಷಕರು. ಒಬ್ಬರು ಶಿಕ್ಷಕರು ಎಷ್ಟಿದೆ ಸ್ಯಾಲರಿ ಗೊತ್ತಾ? 1 ಲಕ್ಷ ಸನಿ ಇದೆ. 80 ರಿಂದ 90 ಸಾವಿರ 1 ಲಕ್ಷ ಸನಿ ಇದೆ. ಯಾಕೆ ಮೇಡಮ್? ಇದೇನಾ ಅದೇ ಇಟ್ಟಿದ್ದವ್ರು ಅಟ್ಲೀಸ್ಟ್ ನಿಯರ್ ಲಕ್ಷ ಇದೆ. ಅಂದ್ರೆ 5-6 ಲಕ್ಷ ಖರ್ಚು ಮಾಡಿ, ನಿಮ್ ಯೂನಿಫಾರ್ಮ್ ಖರ್ಚು ಮಾಡಿ, ನಿಮ್ಗೆ ಬಿಸಿ ಊಟ ಹಾಕಿ, ಸರ್ಕಾರ ಲಕ್ಷಾಂತರ ರೂಪಾಯಿ ಈ ಶಾಲೆಗೆ ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇದೆ. ನಿಮಗ್ ಇಲ್ದೇನೆ ಅಥವಾ ಇದ್ದೋ ಗೊತ್ತಿಲ್ಲ, ಲಕ್ಷಾಂತರ ರೂಪಾಯಿ ನಿಮ್ ಸಲುವಾಗಿ ಖರ್ಚಾಗ್ತಾ ಇದೆ. ಅದೇನು ಹೋಗ್ತಾ ಇದೆ? ಎಲ್ಲ ವೇಸ್ಟ್ ಆಗ್ತಾ ಇದೆ, ಹೌದಾ? ನೀವ್ ಒಬ್ರಿದ್ರು ಕೂಡ ಅವ್ರು ಪಾಠ ಮಾಡ್ಬೇಕು. ನೀವು 45 ಜನ ಇದ್ರು ಕೂಡ ಅವ್ರು ಪಾಠ ಮಾಡ್ಬೇಕು. ಆದ್ರೆ ಬರ್ದೇ ಇದ್ದವರಿಗೆ ತಿಳಿಯುತ್ತಾ? ಮನೆಗಿದ್ದು ತಿಳಿಯುತ್ತಾ? ಅಥವಾ ನಿಮ್ಗೆ ಯಾರಿಗೂ ಓದೋ ಆಸಕ್ತಿನೇ ಇಲ್ಲ. ಅರೆ ನನ್ನ ನೋಡ್ರಿ, ನಂತರ ಆಫೀಸರ್ ಆಗ್ಬೇಕಂತ ಕನ್ಸ್ ಕಾಣ್ರಿ, ಆಸಕ್ತಿ ಅಲ್ಲ. ಆಯ್ತು, SSLC ಮುಗಿತು, ಮದ್ವೆ ಮಾಡ್ಕೊಡ್ತಾರೆ, ನಾವೇ ಹೋಗಿ ಅದೇ ಹೊಲದಲ್ಲಿ ಏನಂತ ಕಳೆ ಕಿತ್ತದಿದೆ, ನಾವೇ ಸ್ಕೂಲಿಗೆ ಹೋಗ್ಬೇಕನ್ನೋದೇ ಮನೋಭಾವನೆ. ಆ ರೀತಿ ಇದೆನಾ? ಓದ್ಬೇಕನ್ನೋದಂತೂ ಇಲ್ಲ ಇದೆ.
ಎಷ್ಟು ಪರ್ಸೆಂಟೇಜ್ ಎಷ್ಟಾಗುತ್ತೆ ಸರ್ ಈ ಹೈಸ್ಕೂಲ್ದು? ಲಾಸ್ಟ್ ಇಯರ್ 55 ಆಗಿದೆ, ಮೊದಲೆಲ್ಲ 90 ಇಲ್ಲ ಇಲ್ಲ, ಈಗ 45 ಎಷ್ಟು ಪರ್ಸೆಂಟೇಜ್ ಪಾಸ್ ಆಗ್ತಾರೆ? 100 ಇಲ್ಲ, ಟೋಟಲ್ ಓವರಲ್ಲಿ 100 ಪಾಸ್ ಆಗಿದೆ ಲಾಸ್ಟ್ ಟೈಮ್ ಅಷ್ಟೇ, ಮೊದಲೆಲ್ಲ 90 ಅಬೌವ್ ಬಂದಿದೆ. ಹಾಂ, ಪರ್ಸೆಂಟೇಜ್ 90 ಅಬೌವ್ ಬಂದಿದೆ. ಅಂದರೆ ಎವರೇಜ್ ಈಗ 50 ಸ್ಟೂಡೆಂಟ್ ಅಲ್ಲ, 50 ಸ್ಟೂಡೆಂಟಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಪಾಸ್ ಆಗ್ತಾರೆ? 90 ಪ್ಲಸ್ 55 ಲಾಸ್ಟ್ ಇಯರ್ 55 ಅಂದ್ರೆ ಅರ್ಧ ಜನ ಅಷ್ಟೇ ಪಾಸ್ ಆಗ್ತಾರೆ. ಅದು ಹಿಂದಿನ ವರ್ಷ ಸ್ವಲ್ಪ ಅದು ಕಡಿಮೆ ಆಗಿರುತ್ತೆ ನೋಡಿ, ನೀವು 45 ಇದ್ರೆ 25 ಮಂದಿ ಪಾಸ್ ಆಗ್ತೀರಾ ಅಂತ ಅರ್ಥ. ಅದು 25 ಮಂದಿ ಸ್ಕೂಲಿಗೆ ಬರೋರು ಅಷ್ಟೇ. ಆದ್ದರಿಂದ ನೀವು ಬೇರೆಯದ್ರ ಬಗ್ಗೆ ಚಿಂತೆ ಮಾಡೋದು ಬಿಡಿ. ಮನೆಯಲ್ಲಿ ನೀವು ಇದ್ರೂ ಆಗುತ್ತೆ, ನೀವು ಇಲ್ಲದೆ ಇದ್ರೂ ಆಗುತ್ತೆ, ಹೌದಾ? ನೀವು ಮೊದಲ ನೀವು ಕಲಿಯೋದು ಕಲಿಯೋದು. ಇನ್ನೊಂದ್ಸರ ಎಷ್ಟೇ ಮಾಡ್ತೀರಲ್ಲ, ವಿದ್ಯಾರ್ಥಿಗಳಿಗೆ ಅವರು ಪೇರೆಂಟ್ಸ್ ಮನವೊಲಿಸ್ಲಿಕ್ಕಂದ್ರೆ ನಿಮಗೆ ಬಿಟ್ಟರೆ ಮತ್ತೆ ಯಾರಿಂದ ಸಾಧ್ಯ ಇಲ್ಲ. ನಾವು ಎಲ್ಲೋ ಒಂದಿನ ವರ್ಷಿಗೊಂದಿನ ಬಂದು ಪೇರೆಂಟ್ಸಿಗೆ ಹೇಳಕ್ಕಾಗಲ್ಲ. ನೀವು ಪ್ರತಿ ಕ್ಷಣ ಮತ್ತೆ ವಾರದಲ್ಲಿ ಒಂದ್ಸಲ ಅಂತಿರಲ್ಲ, 2 ಸಲ ಹೋಗಿ ಟಚ್ ಕೊಡಿ. ಈ ಸ್ಕೂಲ್ ಬಂದಾದ್ರೆ ಮತ್ತೆ ನೀವು ಬೇರೆ ಕಡೆ ನೋಡ್ಕೋಬೇಕು. ಯಾರು ಪರ್ಮನೆಂಟ್ ಸ್ಟಾಫ್ ಇರ್ತಿರಲ್ಲ, ಇವ್ರು ಸ್ಕೂಲ್ ಬಂದಾದ್ರೆ ಆಮೇಲೆ ಇನ್ನೊಂದು ಏನಿರುತ್ತೆ, ನಮ್ಮ ಮನಸ್ಸಲ್ಲಿ ಏನಿರುತ್ತೆ, ನಾನು ಇದ್ದು ಸ್ಕೂಲಲ್ಲಿ ಅಂತ ನಾನು ಮುಚ್ಚಿ ಬೇರೆ ಕಡೆ ಬಂದೆ, ನಾನು ಪ್ರಯತ್ನ ಮಾಡ್ಬೋದಾಗಿತ್ತೇನೆ. ಆದರೆ ಆ ಪ್ರಯತ್ನ ಮುಂದೆ ಮಾಡೋದಕ್ಕಿಂತ ಈಗ ಮಾಡೋದ್ರಿಂದಾಗಿ ಈ ವಿದ್ಯಾರ್ಥಿಗಳು ಇಷ್ಟಾದ್ರೂ ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ. ಇಂಥ ಗಡಿ ಪ್ರದೇಶದಲ್ಲಿ ಸಿಗ್ತಾರೋ ಇಲ್ಲ ಅಂತ ಹೇಳಿ ಯಾವ ಇಷ್ಟಾದ್ರೂ ಅಡ್ಮಿಷನ್ ಇದ್ದಾರೆ. ಅಷ್ಟರಲ್ಲಿ 45 ವಿದ್ಯಾರ್ಥಿಗಳಿಗೆ 45 ವಿದ್ಯಾರ್ಥಿಗಳು ಪ್ರೆಸೆಂಟ್ ಇರೋ ಥರ ನೋಡ್ಕೊಳ್ಳಿ, 45 ವಿದ್ಯಾರ್ಥಿಗಳು ಪಾಸ್ ಆಗೋ ಥರ ನೋಡ್ಕೊಳ್ಳಿ. ಅದರಲ್ಲಿ ಆ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಬರೋವಂಥದ್ದು ನೋಡ್ಕೊಳ್ಳಿ. ಯಾಕಂದ್ರೆ ಅವ್ರ ಭವಿಷ್ಯ ರೂಪ ಆಗ್ಬೇಕಾದ್ರೆ ಅದಕ್ಕೆ ನೀವೇ ಜವಾಬ್ದಾರಿ, ಅವ್ರ ಭವಿಷ್ಯ ಹಾಳಾಗ್ಬೇಕಾದ್ರೂ ನೀವೇ ಜವಾಬ್ದಾರಿ. ಮೊದಲು ನಾಳೆ ಅವ್ರಿಗೆ ಯಾವ್ದ್ರಲ್ಲಾದ್ರೂ ಕೆಟ್ಟದ್ದು ಕಾಣಿಸ್ತಿತ್ತಂದ್ರೆ ಅವ್ರ ತಂದೆ ತಾಯಿಗೆ ನಾನು ಯಾವನು ಕಲಿಸಿದ್ರೆ ನಿಮಗೆ ಅಂತ ಯಾವ ಮಗನೋ ನೀವು ಅಂತ ಕೇಳಲ್ಲ. ಯಾವ ಹೇಳ್ಕೊಟ್ಟಿದ್ದೋ ನಿಮಗೆ? ಹೌದಾ? ಒಂದ್ ವೇಳೆ ಅವ್ರ ಯಾಕೆ ಬಂದಿದ್ರೆ ಅಂತಂದ್ರೆ ಯಾಕೆ ಪಾಠ ಮಾಡಿದಪ್ಪ ಯಾವ ಗುರುಗಳು ನಿಮ್ಗೆ, ಅಲ್ಲಿ ರೆಸ್ಪೆಕ್ಟ್ ನೋಡಿ. ಅವರು ಕೆಳಮಟ್ಟದಲ್ಲಿ ಕಂಡಾಗಿರೋ ರೆಸ್ಪೆಕ್ಟ್ ನೋಡಿ. ಆ ಉದ್ದೇಶಕ್ಕಾಗಿ ಇದು ಅಡಿಟ್ ಇವರೆದ್ರೆ ಹೇಳುವಂತ ವಿಷಯ ಅಲ್ಲ. ಆದ್ರೂ ಕೂಡ ನಾವು ಮಾತಾಡ್ತಾ ಇದ್ದೀವಿ, ನಮ್ಗೆ ಯಾವುದು ಬೇಕಾಗಿಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರ ಶಿಕ್ಷಣದ ಕಡೆ ಹೆಚ್ಚು ಒತ್ತು ಕೊಡಿ. ಅದು ಏನಿದೆ ಎಡಿಟ್ ಮಾಡೋರು ನೋಡ್ಕೋತಾರೆ. ನಿಮ್ದು ಏನ್ ಮಾಡಿದ್ದು ಇದು ಮಾಡಿ ಕೊಟ್ಬಿಡಿ. ಆದ್ರೆ ಈಗೆಲ್ಲಾನು ಫೋಟೋ, ಹೌದಾ? ಅಲ್ಲಿ ನಿಂತಿರೋ ಎಲೆಕ್ಟ್ರಿಕಲ್ ಇವತ್ತೇ ರಿಪೇರಿ ಮಾಡ್ಬೋದು, ನಾಳೆನೇ ಸುಡ್ಬೋದು. ಅದು ಯಾರ ಕೈಯಲ್ಲೂ ಇಲ್ಲ. ನೀವು ಇವತ್ತೇ ಗೋಡೆ ಕಟ್ಬೋದು, ನಾಳೆನೇ ಬಿಡ್ಬೋದು. ಅದು ಯಾರು ಹೇಳಕ್ಕಾಗಲ್ಲ. ಅದಕ್ಕಾಗಿ ಪ್ರತಿಯೊಂದನ್ನ ನೀವು GPRS ಫೋಟೋ ಆಗಲಿ, ನೀವು ಮಾಡಿದ ಏನಂತಾರೆ ರೆಸಿಪ್ಟ್ ಆಗಲಿ, ವೋಚರ್ಗಳನ್ನಾಗಲಿ ನೀವು ಭದ್ರವಾಗಿಟ್ಟು ಅವ್ರಿಗೆ ಪ್ರೊಡ್ಯೂಸ್ ಮಾಡಿ. ಯಾಕಂದ್ರೆ ನಾಳೆ ಮತ್ತೆ ನಿಮ್ಮ ಮೇಲೆ ಬರಬಾರ್ದಲ್ಲ, ಈ ರೀತಿ ಆಯ್ತು ಆ ರೀತಿ ಆಯ್ತು ಅಂತ. ಅದ್ರ ಸಲುವಾಗಿ ಅವುಗಳನ್ನ ಜೋಪಾನ ಮಾಡೋದಾಗ್ರಿ. ಆಮೇಲೆ ನಿಜ ಏನದ ಅವ್ರಿಗೆ ಕೊಟ್ಟು ಇರ್ಲಾರ್ದು ಅವ್ರು ಕೂಡ ಅರ್ಥ ಮಾಡ್ಕೋತಾರೆ. ಏನೋ ಒಂದು ಸಮಸ್ಯೆ ಇತ್ತು ಸರ್, ಹಿಂಗಾಗಿತ್ತು, ಹಿಂಗೆ ಮಾಡಿದೀವಿ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿ ಅವ್ರು ಕೂಡ ಕೇಳ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಮಕ್ಕಳ ಕಡೆ ಗಮನ ಕೊಡಿ. ಇದೊಂಥರ ಸ್ಪೆಷಲ್ ಸ್ಕೂಲ್ ಅನಿಸ್ತದೆ ನನಗೆ. ಯಾಕಂದ್ರೆ ನಮ್ಮ ಕನ್ನಡ ಮೀಡಿಯಮು ಅಲ್ಲ, ಆಮೇಲೆ ಇದೂ ಅಲ್ಲ. ಇವರಿಗೆ ನೆಕ್ಸ್ಟ್ ಏನು ಅನ್ನೋದೇ ಅರ್ಥ ಆಗ್ಲಾರ್ದ ಈ PUC ಹೋದ್ರೆ PUC ಮಾಡಿದ್ರೆ ಇಂಗ್ಲೀಷಲ್ಲಿ ಮಾಡ್ಬೇಕು. ಆರ್ಟ್ಸ್ ಮಾಡಿದ್ರು ಕೂಡ ಇಂಗ್ಲೀಷಲ್ಲಿ ಮಾಡ್ಬೇಕು. ಇವ್ರು ಕನ್ನಡನೇ ಅರ್ಥ ಆಗದವ್ರು ಇಂಗ್ಲೀಷಲ್ಲಿ ಹೋಗಿ ಮುಟ್ತಾರೆ, ನನ್ಗೆ ಅದು ಗೊತ್ತಿಲ್ಲ. ಆದ್ದರಿಂದಾಗಿ ಮಕ್ಕಳ ಕಡೆ ಹೆಚ್ಚಿನ ಗಮನ ಕೊಟ್ಟು. ಇಂಗ್ಲಿಷ್ ಟೀಚರ್ ಯಾರಿದ್ದಾರೆ? ಗೆಸ್ಟ್ ಟೀಚರ್ ಯಾರು ಇಲ್ಲ. ಅವರಿಗೆ ಸ್ವಲ್ಪ ಹೆಚ್ಚು ಗಮನ ಕೊಡೋದು ಹೇಳಿ. ಯಾಕಂದ್ರೆ ಇದ್ರಲ್ಲಿ ಯಾರಾದ್ರೂ ರ್ಯಾಂಕ್ ಸ್ಟೂಡೆಂಟ್ ಇದ್ರೆ ಅವ್ರು ನಾಳೆ ಹೋಗೋದು ಏನೇ PUC ಮಾಡಿ, PUC ಆರ್ಟ್ಸ್ ಮಾಡಿ, ಸೈನ್ಸ್ ಮಾಡಿ, ಕಾಮರ್ಸ್ ಮಾಡಿ, ಅವ್ರು ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಮಾತ್ರ ಚಾಯ್ಸ್ ಮಾಡ್ಬೇಕಾಗತ್ತೆ. ಮರಾಠಿ ಮೀಡಿಯಂ ಅಲ್ಲಿ PUC ಇರೋದು ಸಿಗಲ್ಲ, ನನ್ಗನ್ಸಿ ಮಟ್ಟಿಗಂತೂ ಇಲ್ಲ. ಆದ್ದರಿಂದಾಗಿ ಅವ್ರ ಕಡೆ ಜಾಸ್ತಿ ನೀವು ಗಮನ ಕೊಟ್ಟು ಒಬ್ಬ ಒಳ್ಳೆ ಸ್ಟೂಡೆಂಟ್ ಹೊರಗೆ ಬಂದು ಒಳ್ಳೆ ಆಫೀಸರ್ಸ್ನು ಆಗ್ಬಹುದು ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ.